ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನೊಂದು ಭಾಳ ಡಿಫ್ರೆಂಟ್ ಆಗಿರುವಂಥ ಸಂದೇಶ ಅನ್ನುವಂಥ ಒಂದು ಸ್ವೀಟ್ ಮಾಡೀನಿ. ಕೃಷ್ಣನಿಗೆ ಭಾಳ ಪ್ರಿಯ ಅಲ್ಲ, ಅದಕ್ಕೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇದೊಂದು ಹಾಲಿಂದ ಮಾಡಿರೋದು. ಭಾಳ ಸರಳ ಇದು ಮಾಡೋದು. ಬರೀ ಯಾವ ಥರ ಮಾಡೀನಿ ಅಂತ ನೋಡೋಣ. ನಾನು ಇದನ್ನು ಸಂದೇಶ ಮಾಡೋಕ್ಕೆ 2 ಲೀಟ್ರ್ ಹಾಲನ್ನ ಒಡಿಸ್ಕೊಂಡಿನಿ. ಲಿಂಬು ಅಥವಾ ವಿನೆಗರ್ ಹಾಕಿ ಹಾಲು ಕಾಯಿಸಿ ಅದ್ರಾಗ ಹಿಂಡಿದ್ರೆ ಹೊಡಿತೈತಲ್ಲ, ಆ ಥರ ಒಡೆದ್ಮೇಲೆ ನೋಡಿರಿ ಈ ಥರ ಒಂದು ವೈಟ್ ಬಟ್ಟೆ ಒಳಗೆ ಕಟ್ಟಿಡಬೇಕು. 1 ಗಂಟೆವರೆಗೂ ನೀರೆಲ್ಲ ಹೋಗಬೇಕು. ಅದೆಲ್ಲ ಪ್ರೊಸೆಸ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತಲ್ಲ, ಅದಕ್ಕೆ ಅದನ್ನು ಮಾಡೋಕ್ಕೆ ಹೋಗಿಲ್ಲ. ಈಗ ಇದನ್ನು 1 ಗಂಟೆ ಆದ ನಂತರ ನೀರಿನ ಅಂಶ ಎಲ್ಲ ಹೋಗಿರ್ತೈತಲ್ಲ, ಇದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದಕ್ಕೆ 1 ಕಪ್ಪು ಅಂದರೆ 100 ಗ್ರಾಮ್ನಷ್ಟು ಸಕ್ಕರೆ ಹಾಕ್ಕೊಂಡಿನಿ. 2 ಲೀಟ್ರ್ ಹಾಲಿಂದ ಬಂದಿರೋಂಥ ಪನ್ನೀರಿಗೆ 100 ಗ್ರಾಮ್ ಸಕ್ಕರೆ ಹಾಕ್ಕೊತೀನಿ. ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ. ಮಿಕ್ಸಿಗೆ ಯಾಕೆ ಹಾಕ್ಕೊತೀನಿ ಅಂದ್ರೆ ಸಕ್ಕರೆನ ಮತ್ತು ಸಕ್ಕರೆ ಪುಡಿ ಹಾಕಿ ಇದನ್ನು ಸ್ಮ್ಯಾಶ್ ಮಾಡ್ತಾರೆ ಕೈಲೇ. ಅದು ನಾನು ಈಸಿ ಆಗಲಿ ಅಂತ ಮಿಕ್ಸರ್ಗೆ ಹಾಕ್ಕೊಂಡಿನಿ. ನೋಡಿರಿ ಎಷ್ಟು ಸರಳ ಅಲ್ಲ ಟ್ರಿಕ್. ಈಗ ಒಂದು ಪ್ಯಾನ್ಗೆ ಮಿಕ್ಸರಿಗೆ ಹಾಕ್ಕೊಂಡಿರುವಂಥ ಪೇಸ್ಟನ್ನ ಹಾಕ್ಕೊಂಬಿಡೋಣ. ಗ್ಯಾಸ್ ಸಣ್ಣಗೆ ಇಟ್ಕೋರಿ, ಫುಲ್ ಜೋರಾಗಿ ಇಟ್ಕೊಂಡ್ರೆ ಕೆಂಪು ಆಗಿಬಿಡ್ತೈತಿ ಜಲ್ದಿನ. ಈ ಥರ ಹಾಕ್ಕೊಂಡು ಸಣ್ಣ ಉರಿ ಒಳಗನ ಇದನ್ನು ಮಿಕ್ಸ್ ಮಾಡ್ಕೊತ ಬರೋಣ. ಇದು ನೋಡಿರಿ ಈಗ ಬೆಣ್ಣೆ ಥರ ಆಗೈತಿ. ಇದು ಈಗ ಸಕ್ಕರೆ ಅಂಶ ಸೇರೋದ್ರಿಂದ ಈ ಥರ ಸ್ವಲ್ಪ ಲಿಕ್ವಿಡ್ ಐತಲ್ಲ, ಇದೆಲ್ಲ ಹೋಗಿ ಗಟ್ಟಿಗೆ ತಳ ಬಿಡುವಂಗೆ ಆಗುವವರೆಗೂ ಇದನ್ನು ಸಣ್ಣ ಉರಿ ಒಳಗನ ಮಿಕ್ಸ್ ಮಾಡಬೇಕು. ನೋಡಿರಿ ಈಗ ಸಕ್ಕರೆ ಒಳಗಿರುವಂಥ ನೀರಿನ ಅಂಶ ಕಡಿಮೆ ಹಾಕ್ಕೊಂತ ಸ್ವಲ್ಪ ಗಟ್ಟಿಯಾಗೈತಿ. ಈ ಥರ ಇನ್ನೂ ಗಟ್ಟಿ ಆಗಬೇಕು. ನೀವು ಇದನ್ನು ನೀರಿನ ಅಂಶ ಎಲ್ಲ ಹೋಗಿತ್ತಂದ್ರೆ ತಾನ ತಳ ಬಿಟ್ಟುಕೊಂಡು ಫುಲ್ ಒಂದೇ ಕಡೆ ಮುದ್ದೆ ಹಂಗೆ ಆಗ್ತೈತಿ. ನೋಡ್ತಾ ಬರ್ರಿ 2 ನಿಮಿಷನಾಗ ನೋಡಿರಿ ಈಗ ಎಷ್ಟೋ ನೀರಿನ ಅಂಶ ಎಲ್ಲ ಕಡಿಮೆ ಆಯ್ತು ಮತ್ತು ಗಟ್ಟಿ ಆಯ್ತಲ್ಲ. ಈ ಥರ ಸಣ್ಣಗೆ ಉರಿ ಒಳಗನ ಇದನ್ನು ಒಂದು 10-15 ನಿಮಿಷನಾಗ ಆಗಿಬಿಡುತ್ತೆ. ಈ ಥರ ಆದ ನಂತರ ಇದಕ್ಕೊಂದು 2 ಅಥವಾ 3 ಸ್ಪೂನಷ್ಟು ಒಂದು ಮಿಲ್ಕ್ ಪೌಡ್ರ್ ಹಾಕ್ಕೋಬೇಕು. ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತೆ ಮಿಲ್ಕ್ ಪೌಡ್ರ್. ಇದ್ರ ಜೊತೆಗೆ ಇದನ್ನು ಹಾಕಿದ ನಂತರ ಪಟ ಮಿಕ್ಸ್ ಮಾಡಬೇಕು. ಯಾಕಂದ್ರೆ ಮಿಲ್ಕ್ ಪೌಡ್ರು ಬಿಸಿ ಇದ್ದಾಗ ಹಾಕ್ತೀವಲ್ಲ, ಅದು ಗಂಟಾಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಪಟ್ ಹಾಕ್ರಿ. ಆಮೇಲೆ ಇದನ್ನು ಮಿಕ್ಸ್ ಆದ ತಕ್ಷಣ ನೋಡಿರಿ ಒಂದು 2-3 ನಿಮಿಷಕ್ಕೆ ಗಟ್ಟಿಯಾಗಿಬಿಡ್ತೈತಿ. ನಿಮ್ಗೆ ಕಾಣ್ಸಕ್ಕೆ ಕುಂತಿರ್ಬೇಕು ಕನ್ಸಿಸ್ಟೆನ್ಸಿ ಹಂಗಾಗೈತೆ ಅಂತ. ಎಲ್ಲ ತಳ ಬಿಟ್ಕೊಂಡೈತಿ. ಈಗ ಒಂದು 2-3 ಏಲಕ್ಕಿನ ಒಂದು ಸ್ವಲ್ಪ ಪುಡಿ ಮಾಡಿ ಹಾಕ್ಕೋರಿ. ಮಿಕ್ಸ್ ಮಾಡ್ಕೊರಿ ಚೆಂದಾಗಿ ಅದನ್ನು. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಇಷ್ಟಾದರೆ ಸಾಕು, ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಡ್ರಿ. ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಈ ಥರ ಐತಲ್ಲ, ಈಗ ಇದನ್ನು ತಣ್ಣಗೆ ಮಾಡೋಕ್ಕೆ ಬಿಟ್ಬಿಡೋಣ. ಒಂದು 15-20 ನಿಮಿಷ ಬಿಟ್ಟರೆ ಸಾಕು, ಗಟ್ಟಿಯಾಗಿಬಿಡುತ್ತೆ. ಈಗ ನೋಡಿರಿ ತಣ್ಣಗಾಗೈತಿ. ಈಗ ಇನ್ನೊಂದು ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಾದಿ ಬಿಡ್ರಿ ಅಂದರೆ ಸ್ಮೂತಾಗಿ ಬೆಣ್ಣೆ ಥರ ಬರ್ತಾವೆ ಲಡ್ಡು. ಈ ಥರ ಆದ ನಂತರ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೇಕು ಆ ಥರ ಲಡ್ಡು ಕಟ್ಕೋಬೋದು. ಈ ಥರ ಲಡ್ಡು ಕಟ್ಕೊಂಡು ನೀಟಾಗಿ ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ. ಇದು ನೀವು ಒಂದು ಸಲ ಮಾಡಿ ನೋಡಿರಿ. ಈ ಥರ ಮಾಡಿ ಇಟ್ಕೊಂಡು ಇದಕ್ಕೆ ಡೆಕೋರೇಷನ್ ಅಂಥೇಳಿ ನಾನೇನು ಮಾಡೀನಿ ಅಂದ್ರೆ ಸ್ವಲ್ಪ ಹಾಲಿನೊಳಗೆ ಕೇಸರಿನ ನೆನೆ ಇಟ್ಟೀನಿ. ಎಲ್ಲ ಲಡ್ಡು ಮಾಡೋದು ಮುಗಿದ್ಮೇಲೆ ತೋರಿಸ್ತೀನಿ. ಈಗ ಮುಗೀತು ಲಡ್ಡು ಮಾಡೋದು. ನೋಡಿರಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ರೌಂಡ್ ಶೇಪ್ ಮಾಡಿ ಈ ಥರ ಇಟ್ಟೀನಿ. ಈಗೇನು ಮಾಡ್ಬೇಕಂದ್ರೆ ಹಾಲಿನೊಳಗೆ ಕೇಸರಿ ಇಟ್ಟಿದ್ನಲ್ಲ, ಇದನ್ನು ಸ್ವಲ್ಪ ಬಟ್ಟಿಲೇ ಹಚ್ಕೊಂಡು ಬೆರಳಿಲೇ ಈ ಥರ ಹಚ್ಚಿಬಿಡ್ರಿ. ಅಂದರೆ ಚಂದ ಕಾಣಿಸ್ತೈತಿ ಡೆಕೋರೇಷನ್ ಅಂತ. ನೋಡಿರಿ ನೀವು ಒಂದು ಸಲ ಮನೆಯೊಳಗೆ ಹಾಲು ಒಡೆದಿರ್ತಿತ್ತಲ್ಲ, ಅವಾಗೂ ಮಾಡ್ಕೋಬೋದು. ನಾ ಇದು ಎಸ್ಪೆಷಲಿ ಮಾಡಿರೋದು. ಈಗ ನೀವು ಈ ಥರ ಮನೆಯೊಳಗೆ ಹಾಲು ಕೆಟ್ಟಾಗ ಏನೇನೋ ಮಾಡ್ತೀವಿ, ಅವು ಬೇಜಾರು ಮಾಡ್ಕೊಳ್ಳಾರ್ದೆ ಈ ಥರ ಯೂಸ್ ಮಾಡಿಕೊಂಡು ಡಿಫ್ರೆಂಟಾಗಿರುವಂಥ ಒಂದು ರೆಸಿಪಿನ ನೀವು ಮಾಡಿರಿ. ನೋಡಿರಿ ಎಷ್ಟು ಸಾಫ್ಟಾಗಿ ಹೋಗೋದಾ, ಬಾಯೊಳಗಿಟ್ರೆ ಕರಗುವಂಥ ರೆಸಿಪಿ. ಎಲ್ಲರೂ ನೀವು ಒಂದು ಸಲ ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ.